ಹೆಂಡತಿಗೆ ಕೊಲೆ ಮಾಡಲು ಬಂದವನು ತಾನೇ ಸತ್ತು ಹೋದ. ನರ್ಸ್ ಹೆಂಡತಿಯ ಅಕ್ರಮ ಸಂಬಂಧಕ್ಕೆ ಜೀವವೇ ಹೋಯ್ತಲ್ಲ. 15 ವರ್ಷಗಳ ಹಿಂದೆ ಇಬ್ರು ಪ್ರೀತಿಸಿ ಮದುವೆ ಆಗಿದ್ರು ಕಣ್ರಿ. ಹೆಂಡತಿಗೆ ಮೈಸೂರಿನಲ್ಲಿ ಸರ್ಕಾರಿ ನರ್ಸ್ ಕೆಲಸ ಜಾಬ್ ಸಿಕ್ಕಿತ್ತು. ಎಲ್ಲವೂ ಚೆನ್ನಾಗೇ ನಡೆದಿತ್ತು. ಆದ್ರೆ ಆಕೆಗೆ ಬೇರೆಯವರ ಜೊತೆ ಒಂದು ಅಫೇರ್ ಇತ್ತು. ಈ ಒಂದು ವಿಷಯ ಪತಿಗೆ ಸಹಿಸೋದಕ್ಕೆ ಆಗ್ಲಿಲ್ಲ ನೋಡಿ. ಅದಕ್ಕೆ ಆತ ತೆಗೆದುಕೊಂಡ ನಿರ್ಧಾರ ಇದೀಗ ದುರಂತದಲ್ಲಿ ಅಂತ್ಯವಾಗಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಕೋಟೆಯಲ್ಲಿ ಘಟನೆ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ ಮಹಿಳೆ. ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದ ಮಹಿಳೆ ಮತ್ಯಾರು ಅಲ್ಲ, ಬದಲಿಗೆ ತಾನೇ ಪ್ರೀತಿಸಿ ಮದುವೆಯಾದ ಹೆಂಡತಿ ಕಣ್ರಿ. ಈಕೆಯನ್ನ ಈ ರೀತಿ ಮನಸೋ ಇಚ್ಛೆ ಮಚ್ಚಿನಿಂದ ಬೀಸಿ ಕೊಲೆ ಮಾಡಲು ನೋಡಿದ್ದು ಮತ್ಯಾರು ಅಲ್ಲ, ಸ್ವಂತ ಗಂಡನೇ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೋಟೆಯಲ್ಲಿ ನಡೆದ ಘಟನೆ ಇದು. 35 ವರ್ಷದ ಮಹಿಳೆಯ ಮೇಲೆ ಮಚ್ಚು ಬೀಸಲಾಗಿತ್ತು. 15 ವರ್ಷಗಳ ಹಿಂದೆ ಮಾರುತಿ ಎಂಬರ ಜೊತೆ ಪ್ರೀತಿಸಿ ನಾಗಮಣಿ ಮದುವೆಯಾಗಿದ್ಲು. ಈ ಮಾರುತಿ ಗಾರಿ ಕೆಲಸ ಮಾಡ್ಕೊಂಡಿದ್ದ. ಇಬ್ಬರಿಗೆ 2 ಮುದ್ದಾದ ಮಕ್ಕಳಿದ್ವು. ಸಂಸಾರ ಚೆನ್ನಾಗೇ ನಡೀತಿತ್ತು ಕಣ್ರಿ. ಆದ್ರೆ ಈಕೆಗೆ ಯಾವಾಗ ಸರ್ಕಾರಿ ನರ್ಸ್ ಕೆಲಸ ಬಂತೋ ಆಗ್ಲೇ ನೋಡಿ ಈಕೆ ಮೈಸೂರಿನ ಸರ್ಕಾರಿ ಆಸ್ಪತ್ರೆಯ ನರ್ಸ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಇಟ್ಕೊಂಡಿದ್ದು. ಈಕೆಗೆ ಸರ್ಕಾರಿ ಸಂಬಳ ಬರ್ತಿತ್ತು. ಈಕೆಯ ಗಂಡ ಮಕ್ಕಳೊಂದಿಗೆ ತುಮಕೂರಿನ ಕೊರಟಗೆರೆ ಕೋಟೆಯಲ್ಲಿ ವಾಸವಾಗಿದ್ದ. ಆಕೆ ಆಗಾಗ ಮೈಸೂರಿನಿಂದ ತುಮಕೂರಿನ ಕೊರಟಗೆರೆಗೆ ಬರೋದು ಹೋಗೋದು ಮಾಡ್ತಿದ್ಲು. ಪ್ರೀತಿಸಿ ಮದುವೆ ಮಾಡ್ಕೊಂಡಿರ್ತಾರೆ 15 ವರ್ಷ ಹಿಂದೆ. ಕಳೆದ 1-1.5 ವರ್ಷದಿಂದ ಗಂಡ ಮೊದಲ ಏನು ಮೈಸೂರಲ್ಲಿ ಇದ್ರು ವಾಸ. ಸೊ ಇತ್ತೀಚಿನ ಕಾಲದಲ್ಲಿ ಆ ಪ್ರಕಾಶ ಅನ್ನೋರು ಜೊತೆಗೆ ಮೈಸೂರಲ್ಲಿ ಇರೋದು ಕಂಡು ಬಂದು ಈ ಕಳೆದ 2 ದಿನಗಳಲ್ಲಿ ಮಕ್ಕಳು ನೋಡಕ್ಕೆ ಬಂದಿರುವ ಈ ನಾಗಮಣಿ ಅನ್ನೋರ ಮೇಲೆ ಗಂಡ ಇದೇ ವಿಚಾರವಾಗಿ ಜಗಳ ಮಾಡಿ ಹಲ್ಲೆ ಮಾಡಿರೋದು ಕಂಡು ಬರ್ತಾ ಇದೆ. ಪರಪುರುಷನ ಎಂಟ್ರಿಯಿಂದ ನಾಗಮಣಿ ಲೈಫ್ ನಲ್ಲಿ ಬಿರುಗಾಳಿ. ಕಾಲೇಜ್ ಸ್ನೇಹಿತನ ಜೊತೆ ಶುರುವಾಗಿತ್ತು ನರ್ಸ್ ಅಫೇರ್. ಮೈಸೂರಿನಲ್ಲಿ ನರ್ಸ್ ಆದ್ಮೇಲೆ ನಾಗಮಣಿ ಜೀವನ ಶೈಲಿಯೇ ಬದಲಾಗಿತ್ತು. ಕಾರ್ಯ ಕೆಲಸ ಮಾಡ್ತಿದ್ದವನ ಜೊತೆ ಇರೋದಕ್ಕಿಂತ ಕಾಲೇಜ್ ಸ್ನೇಹಿತನೇ ಲೇಸು ಎನ್ಸಿತ್ತು. ಈಕೆ ಕಾಲೇಜ್ ನಲ್ಲಿದ್ದಾಗ ಪ್ರಕಾಶ್ ಅನ್ನೋನ ಜೊತೆ ಲವ್ ಮಾಡ್ತಿದ್ಲು ಕಣ್ರಿ. ಆದ್ರೆ ಮನೆಯವರು ಒಪ್ಪದ ಕಾರಣ ಪ್ರಕಾಶ್ ನನ್ನ ಬಿಟ್ಟು ಮಾರುತಿ ಜೊತೆ ವಿವಾಹವಾಗಿದ್ಲು. ಮಾರುತಿ ಜೊತೆ ಕೂಡ ಈಕೆ ಪ್ರೀತಿಸಿಯೇ ಮದುವೆ ಆಗಿದ್ಲು. ಗಂಡನ ಜೊತೆ ಚೆನ್ನಾಗಿ ಇರಬೇಕಾದವಳು ಮೈಸೂರಿಗೆ ಹೋಗಿ ಸಂಪೂರ್ಣ ಬದಲಾಗಿದ್ದು ಕಣ್ರಿ. ಗಂಡ ತುಮಕೂರು, ಈಕೆ ಮೈಸೂರಿನಲ್ಲಿ ಒಬ್ಬಂಟಿಯಾಗಿದ್ಲು. ಹೀಗಾಗಿ ಮತ್ತೆ ಈಕೆಗೆ ನೆನಪಾಗಿದ್ದೆ ಕಾಲೇಜ್ ಸ್ನೇಹಿತ. ಮೈಸೂರಿನಲ್ಲಿ ಅವನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ಲು. ಈ ವಿಚಾರ ಗಂಡನಿಗೂ ಗೊತ್ತಾಗಿತ್ತು ಕಣ್ರಿ. ನಾಗಮಣಿಗೆ ಗಂಡ ಸಾಕಷ್ಟು ಬಾರಿ ಎಚ್ಚರಿಕೆ ಕೂಡ ನೀಡಿದ್ದ. ಆದ್ರೆ ಗಂಡನ ಮುಂದೆ ಹೂ ಅಂತಿದ್ದ ನಾಗಮಣಿ ತನ್ನ ಹಳೆ ಚಾಳಿ ಮತ್ತೆ ಬಿಟ್ಟಿರ್ಲಿಲ್ಲ. ಹೀಗಾಗಿ ಎಲ್ಲಿ ಹೆಂಡತಿಯಾದವಳು ಡೈವರ್ಸ್ ಕೊಟ್ಟು ಬಿಡ್ತಾಳೆ ಎಂಬ ಚಿಂತೆ ಮಾರುತಿಗೆ ಕಾಡೋದಕ್ಕೆ ಶುರುವಾಗಿತ್ತು. ಸೊ ಸ್ಪಾಟ್ಗೆ ಹೋಗಿದಾಗ ಅವರು ತುಂಬ ಗಾಯಗೊಂಡು ಇದ್ದಿರ್ತಾರೆ. ಅವ್ರು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಂದ ಆ್ಯಂಬುಲೆನ್ಸ್ ಮೂಲಕ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ಗೆ ಸೇರಿಸ್ತಾರೆ. ಸದ್ಯಕ್ಕೆ ಅವರು ಕ್ರಿಟಿಕಲ್ ಆಗಿದ್ದರು, ಚೆನ್ನಾಗಿದ್ದಾರೆ ಹಾಸ್ಪಿಟ್ಲಲ್ಲಿ. ಇಮಿಡಿಯೇಟಾಗಿ ನಾವು ಸೆಕ್ಷನ್ 109 BNS ಅಡಿಯಲ್ಲಿ ಅಟೆಂಪ್ಟ್ ಟು ಮರ್ಡರ್ ಒಂದು FIR ಮಾಡಲಾಗಿದೆ. ಅಕ್ಯೂಸ್ಡ್ ಮಾರುತಿ ಅನ್ನೋರ ಹೆಸರು ಮೇಲೆ. ಹೆಂಡತಿಯ ಅಕ್ರಮ ಸಂಬಂಧ ಗಂಡ ಮೈಸೂರಿನ ಸ್ಥಳೀಯ ಠಾಣೆ ಮೆಟ್ಟಿಲೇರಿದ್ದ. ಪೊಲೀಸರು ಇಬ್ಬರಿಗೂ ತಿಳಿ ಹೇಳಿ ವಾಪಸ್ ಕಳಿಸ್ಕೊಟ್ಟಿದ್ರು. ಇನ್ನು ಗಂಡನ ಜೊತೆ ಕೋಟೆಯಲ್ಲಿ ವಾಸವಾಗಿದ್ದ ಮಕ್ಕಳನ್ನ ನೋಡಕ್ಕೆ ನಾಗಮಣಿ ಮೊನ್ನೆ ಅಷ್ಟೇ ಬಂದಿದ್ಲು ಕಣ್ರಿ. ಆಗ್ಲೇ ನೋಡಿ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿದೆ. ಹೆಂಡತಿಯ ಅಕ್ರಮ ಸಂಬಂಧದಿಂದ ಮೊದ್ಲೇ ಗಂಡನ ಕೋಪ ನೆತ್ತಿಗೇರಿತ್ತು. ಮನೆಯಲ್ಲಿದ್ದ ಮಚ್ಚನ್ನ ತಂದು ಪತ್ನಿಯ ಮೇಲೆ ಬೀಸಿ ಬಿಟ್ಟಿದ್ದ. ಅವ್ರನ್ನು ಹುಡುಕಕ್ಕೆ ಪೊಲೀಸರು ಹೊರಟು ಹೋಗ ಪ್ರಯತ್ನ ಮಾಡ್ತಾ ಇರುವಾಗ ಅದೇ ದಿನ ರಾತ್ರಿ 6ನೇ ತಾರೀಕು ಏಪ್ರಿಲ್ ದಿನ ರಾತ್ರಿ ಒಂದು ಹುಣಸೆ ಮರ ಅದೇ ಹಳ್ಳಿಯಲ್ಲಿ ಇವರು ವಾಸ ಇರ್ತಾ ಇರುವ ಏನು ಕೋಟೆ ಬೀದಿ ಇದೆ ಆ ಹಳ್ಳಿಯಲ್ಲೇ ಒಂದು ಹುಣಸೆ ಹಣ್ಣಿಗೆ ಹ್ಯಾಂಗಿಂಗ್ ಮಾಡಿಕೊಂಡು ನೇಣು ಹಾಕೊಂಡಿರೋ ಸ್ಥಿತಿಯಲ್ಲಿ ಮಾರುತಿ ಅನ್ನೋದು ಶವ ಪತ್ತೆ ಆಗುತ್ತೆ.
ರಾತ್ರಿ ಹೆಂಡತಿಯ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದ ನೋಡಿ. ಇತ್ತ ಗಾಯಾಳು ನಾಗಮಣಿಗೆ ಸ್ಥಳೀಯರು ತಕ್ಷಣಕ್ಕೆ ಆಸ್ಪತ್ರೆ ಸೇರಿಸಿ ಜೀವ ಉಳಿಸಿದ್ರು. ಆದ್ರೆ ರಾತ್ರಿ ಪರಾರಿಯಾದ ಗಂಡ ಬೆಳಗಿನ ಜಾವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ. ಈಗ ಮಾರುತಿ ಸಾವು ಸಾಕಷ್ಟು ಅನುಮಾನಕ್ಕೂ ಕಾರಣ ಮಾಡಿಕೊಟ್ಟಿದೆ. ಪತ್ನಿಯ ಮೇಲೆ ಹಲ್ಲೆ ಮಾಡಿದವನು ನೇಣು ಬಿಗಿದುಕೊಳ್ಳಲು ಕಾರಣವೇನು, ಅಥವಾ ಯಾರಾದ್ರೂ ಕೊಲೆ ಮಾಡಿ ನೇಣು ಬಿಗಿದ ಹಾಗೆ ನಾಟಕವಾಡಿದ್ರ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಆನಂದ ಹೆಣ್ಣಿಂದಲೇ, ಅಪಾಯವು ಹೆಣ್ಣಿಂದಲೇ, ವೀರಾದಿ ವೀರರೆಲ್ಲ ಮಣ್ಣಾಗಿದ್ದು ಈ ಹೆಣ್ಣಿನಿಂದಲೇ ಅನ್ನೋ ಮಾತು ಇಲ್ಲಿ ನಿಜವಾಗಿ ಬಿಟ್ಟಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.